ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಡೈಲಿ ಯೂಸ್ಗೆ ಬಟ್ಟೆಗಳು ತೊಗೊಂಬರೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಕೂತಿದ್ದೀನಿ. ಟೈಮ್ ನೋಡಿದ್ರೆ ಕಾಣಿಸ್ತಿದೆಯಾ, 2 o'clock ಆಯಿತು. ಬೆಳಗ್ಗೆಯಿಂದ ಕುತ್ಕೊಂಡಿದ್ದೀನಿ, ಫೋನ್ ನೋಡ್ಕೊಂಡು ನಮ್ಮ ಯಜಮಾನ್ರು ಕರ್ಕೊಂಡೋಗ್ತೀನಿ ಅಂತೇಳಿ ಇನ್ನು ಕರ್ಕೊಂಡು ಹೋಗೇ ಇಲ್ಲ. ಪಾಪು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ಪಾಪುನ ಕರ್ಕೊಂಡು ಹಾಗೆ ಅವಳನ್ನು ಕರ್ಕೊಂಡೋಗೋಣ ಅಂತ. ಅವಳು ಕರ್ಕೊಂಡೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಹೋದರೆ ಸ್ವಲ್ಪ ತೀಟೆ ಮಾಡ್ತಾಳೆ ಅಷ್ಟೇ. ಸರಿ, ಮತ್ತೇನು ಮಾಡೋದು, ಮನೇಲಿ ಪಾಪ ಸುಮ್ಮನೆ ಒಬ್ಬಳೇ ಇರ್ತಾಳಲ್ಲ, ಅವಳು ತಾನೇ ಎಲ್ಲಿಗೆ ಹೋಗ್ತಾಳೆ, ಅದಕ್ಕೆ ಕರ್ಕೊಂಡೋಗೋಣ ಅಂತೇಳ್ಬಿಟ್ಟು 2:30ಗೆ ಸ್ಕೂಲ್ ಬಿಡ್ತಾರೆ. ಹಾಗೆ ಸ್ಕೂಲ್ ಹತ್ರ ಹೋಗಿ ಮಗಳನ್ನ ಕರ್ಕೊಂಡು ಸ್ವಲ್ಪ ಡೈಲಿ ಯೂಸ್ಗೆ ಬಟ್ಟೆಗಳು ತೊಗೊಂಬರೋಣ ಅಂತ ಪ್ಲ್ಯಾನ್ ಇದೆ. ನೋಡಬೇಕು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾವು ಬಟ್ಟೆಗಳು ತೊಗೋಬೇಕು ಅಂತ ಹೇಳ್ಬಿಟ್ಟು ಟೆಕ್ಸ್ಮಾರ್ಟ್ ಇಲ್ಲಿ ಬಂದಿದ್ವಿ. ಇಲ್ಲಿ ಚೆನ್ನಾಗಿದೆ, ಏನಂದರೆ ಕ್ವಾಲಿಟಿ ಪ್ರೈಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಝೂಡಿಯೋದು ಆಫರ್ಸ್ ಎಲ್ಲ ತುಂಬ ಚೆನ್ನಾಗಿರ್ತವೆ ಇಲ್ಲಿ. ಹಾಗೇನೇ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಸರಿ, ಮಗಳಿಗೊಂದು ತೊಗೊಂಡು ನಮ್ಮ ಪಾಪುಗೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ಲಿಪ್ಪರ್ ತೊಗೊಂಡ್ವಿ. ಮತ್ತು ನನಗೆ ಡೈಲಿ ಯೂಸ್ಗೆ 1-2-3 ಟಾಪ್ ತೊಗೊಂಡೆ. ಚೆನ್ನಾಗಿದೆ, ತುಂಬ ಆಫರ್ಸ್ ಇರ್ತವೆ, ಕ್ವಾಲಿಟಿನೂ ಚೆನ್ನಾಗಿರ್ತವೆ ಇಲ್ಲಿ. ಶಾಪಿಂಗೆಲ್ಲ ಮುಗಿಸಿ ಹಾಗೆ ಊಟ ಏನು ತಿನ್ನಿಲ್ಲ, ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಇದು ಸಂಜೆ ಪೂಜೆ ಮಾಡಿದ್ದು. ಇದು ಫಸ್ಟ್ ಟೈಮ್ ನಮ್ಮ ಮನೇಲಿ ತುಳಸಿ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ಮಾಡಿದ್ದು. ಇದು ಪಾಟಲ್ಲಿ ಹಾಕಿಲ್ಲ ನಾವು, ಹಾಗೆ ಕಾಣಿಸೋಕ್ಕೆ ಪಾರ್ಕಿಂಗ್ ಅಂತ ಮಾಡಿದ್ದು. ಅದು ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದು. ಇದು ಚಿಕ್ಕದು ತುಳಸಿ ತೊಗೊಬಂದ್ಬಿಟ್ಟು ಹಾಕಿದ್ದು. ನೋಡಿದ್ರೆ ಇಷ್ಟು ದೊಡ್ಡದಾಗಿ ಬೆಳೆದೈತೆ, ತುಂಬ ಇಷ್ಟ ಆಯಿತು. ನಾನು ಯಾವತ್ತೂ ಮಾಡಿರಲಿಲ್ಲ, ಅಮ್ಮ ಮನೇಲೆಲ್ಲ ಈ ಥರ ಹಸ್ಬೆಂಡ್ ಮನೇಲಿ ಮಾಡೋಣ ಅಂತ ಆಸೆಯಾಗಿ ಮಾಡಿದ್ದು. ಚೆನ್ನಾಗಿತ್ತು, ಯಾವ ಥರ ಇದೆ ಅಂತೇಳಿ. ಬೀಳು. ಅಲ್ಲಿಗೋಗ ನಡಿ.
ಅಲ್ಲೊಂದು ಐತೆ, ಅಲ್ಲೊಂದು ಹಸು ಐತೆ, ಇಲ್ಲೊಂದು ಕರು ಐತೆ ಅಷ್ಟೇ. ಅಲ್ಲೊಂದು ಹಸು ಐತೆ ಇಷ್ಟಪ್ಪು ಧೂಮಿ ಥರ. ಎಲ್ಲಿ ಕೊಯ್ತಾ ಇರೋದು? ಅಮ್ಮಯ್ಯ, ಅಮ್ಮ ಅದು ಕಟ್ಟಾಕವ್ರೆ. ಬಾ ಇಲ್ಲ ಬಾ, ಕೈ ಹಿಡ್ಕೊ, ಬಾ ಹಿಡ್ಕೊ. ಅದೇನದು? ಪಾಪ ಕರು. ಅಲ್ಲೋನ ಹೆಂಗ್ ನೋಡ್ತೈತೆ. ಅಮ್ಮ ಬಾ, ಅಮ್ಮ ಉತ್ವಾ ಏನು ಮಾಡಲ್ಲ ಅದು ಪಾಪ ಕರು. ಮನೆ ಅಂತೇದೆ ಇರೋದು ಕರು. ಇನ್ನೇನು ಇಷ್ಟಪ್ಪ ಇರೋದಲ್ಲ, ಭೂಮಿ ಥರ ಚಿಕ್ಕದೇ ಕರು. ಇಷ್ಟ ಐತೆ ಪಿಲ್ಲೆ ಪಾಪ ಥರ. ಫ್ರೆಂಡ್ಸ್, ಇವತ್ತು ನಾನು ಕರು ನೋಡಕ್ ಬಂದಿದ್ದೀನಿ. ನೀವೇ ನೋಡಕ್ ಬಂದಿದ್ದೀರಾ? ಆ ಥರ ಇಂದ ರಿಟರ್ನ್ ಬಂದರೆ ಈ ಕರ ಆಚೆ ಮುತ್ತೆ, ಈ ಕಡೆ ರಿಟರ್ನ್ ಬಂತು. ಅನ್ನದ ಗಿಳಿಯೇ, ಬಣ್ಣದ ಗಿಳಿಯೇ, ಬಣ್ಣದ ಗಿಳಿಯೇ, ಬಣ್ಣದ ಗಿಳಿಯೇ, ಕಣ್ಣಿಗೆ ಕಾಣೋ ದೇವರ ಎಂದರು ಅಮ್ಮನು ತಾನೇ. ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ, ಕಣ್ಣಿಗೆ ಕಾಣೋ ದೇವರ ಎಂದರು ಅಮ್ಮನು ತಾನೇ. ಅಮ್ಮ ನಮ್ಮಮ್ಮ, ಕಣ್ಣಿಗೆ ಕಾಣೋ ದೇವರ ಎಂದರು ಅಮ್ಮನು ತಾನೇ. ಅಮ್ಮ ನಮ್ಮಮ್ಮ, ಅಮ್ಮ ಎಲ್ಲ ಕೊಡಿಸುವ ಸಾಗುಕಾರ ಮೊದಲ ವೀರ, ಬಾಳು ಕೊಡಿಸಿದ ಸಾಗುಕಾರ ಅಪ್ಪ. ಅಪ್ಪ ಐ ಲವ್ ಯು ಅಪ್ಪ. ಎಲ್ಲ ಕೊಡಿಸುವ ಸಾಗುಕಾರ ಅಪ್ಪ. ಐ ಲವ್ ಯು ಅಪ್ಪ. ಅಪ್ಪ ಎಲ್ಲ ಕೊಡಿಸುವ ಸಾಗುಕಾರ ಅಪ್ಪ. ಅಪ್ಪ ಐ ಲವ್ ಯು ಅಪ್ಪ. ಎಲ್ಲ ಕೊಡಿಸುವ ಸಾಗ ಏನುವ ನೋಡುವ ಕನ್ಸ್ಲಾಯಿನಿ ನೆಗುವಾದ ಮನುಷ್ಯರು ನೆಗುವಿ ಮನುಷ್ಯಿಲ್ಲ ನೆಗುವ ಕೂಡಿ ಟಾಟಾಸ್ ಟಾಟಾಸ್. ಹಾಯ್ ಗೈಸ್, ಇವತ್ತು ಸುಮ್ಮನೆ ಹೊರ್ಗಡೆ ಅಂದ್ಬಿಟ್ಟು ಹಾಗೆ ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಏನೇ ಮಾತಾಡ್ ಬಾಯ್ಲಿ. ಎಲ್ಲಿಗೆ ಬರ್ತಾಯಿದ್ದೆ ಹೇಳಿ ಫ್ರೆಂಡ್ಸ್ಗೆಲ್ಲ? ಆಯ್ತು ಫ್ರೆಂಡ್ಸ್, ಇವತ್ತು ನಾನು ಕರು ನೋಡಿಗೆ ಬಂದಿದ್ದೀನಿ. ಇವತ್ತು ರಿಟರ್ನ್ ಇದೆ ಈ ಕಡೆ, ಅದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈ ಥರ ರಿಟರ್ನ್ ಇದ್ರೆ ಬರಬೇಕು. ಈ ಥರ ಹಸುಗಳಿದೆಯಲ್ಲ ಜಾಸ್ತಿ, ಅದು ಗುಂಬಿರ್ತವೆ. ರಿಟರ್ನ್ ಇದ್ರೆ ಎಷ್ಟಿದ್ರೆ ಗುಮ್ಮಲ್ಲ. ಹಾಕು
ಬರೋಣ ಏನ ನಾನು ಏನು ಹೇಳಿದ್ನಲ್ಲ ಏನು ಹೇಳ್ದೆ ಹೇಳಿ ಇನ್ನೊಂದ್ಸರಿ. ನೋ ಅದಾಕು ಅಷ್ಟೇ ಅದಾಕಷ್ಟೇ ಎಲ್ಲ ಹಾಕ್ತೀನಿ. ಹಾಕು ಹಾಕು ಅದೇನು ಗೈಸ್, ನನಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಉತ್ವಾ ಏನು ಮಾಡಲ್ಲ ಅದು ಪಾಪ ಕರು ಅರಮನೆಯಲ್ಲಿ ಅಂತೇದೆ ಇರೋದು ಕರು. ಇಲ್ಲೇನು ಇಷ್ಟಪ್ಪ ಇರೋದಲ್ಲ, ಭೂಮಿ ಥರ ಚಿಕ್ಕದೇ ಕರು ಇಷ್ಟೇ ಇಷ್ಟ ಐತೆ, ಪಿಲ್ಲೆ ಪಾಪು ಥರ.